ಸರ್ವಿದೆ ಇಡೀ ಎಲ್ಲ ಕಡೆ ಹುಡುಕದು ಇಡೀ ಹೆಚ್ಚೆ ಸರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ. ವಿಷಯ ಅಂತಂದರೆ ಇವತ್ತು ವಿಡಿಯೋ ಮಾಡ್ಕಂತ ಹೇಳಿ ಮಾಡೋದಲ್ಲ, ನನಗೆ ತುಂಬ ದಿನದಿಂದ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕಂತೇಳಿ ಅನಿಸ್ತಿತ್ತು. ನಾನು ಆಫೀಸಲ್ಲಿ ಕೂಡ ಅದನ್ನೇ ಹೇಳ್ತಿದ್ದೆ, ತಿನ್ಕಂತ ಹೇಳ್ಕೊಂಡು ಅದಕ್ಕೆ ಇವತ್ತು ಹಾಪ ಅಂತ ಹೇಳ್ಕೊಂಡು ಅನ್ಕಂತ ಹೆಚ್ಚೆ ಸರ್ ತಿರ್ಗದ್ದು ಎಲ್ಲಿ ಬೆಣ್ಣೆ ದೋಸೆ ಸಾಯ್ಲಿ, ಈ ಮಾಮೂಲಿ ದೋಸೆ ಕೂಡ ಇಲ್ಲ. ಅಂದ್ರೆ ದೋಸೆ ಅಂಗಡಿ ಇತ್ತ ಒಂಥರ ಜನ ಎಲ್ಲಿ ಜಾಸ್ತಿ ಇತ್ತು, ಅಲ್ಲಿ ಮನೇಲಿ ಒಂದು ಚಟ ಇದಿತ್ತ ಕಡೆ. ಲಾಸ್ಟಿಗೆ ಎಲ್ಲ ಕಡೆ ತಿರುಗಿ ನಂಗೆ ಬೇಜಾರು ಬಂದ ಒಂದು ಹೋಟ್ಲಿಗೆ ಹೋಯ್ತು. ಹೋಟ್ಲ್ ಅಂತೂ ತುಂಬಾ ಒಳ್ಳೆ ಇತ್ತು. ಆ ಹೋಟ್ಲು ಹೊರಗಿನ ನೋಡಿದ ತಕ್ಷಣ ಫುಲ್ ಲೈಟಿಂಗ್ಸ್ ಎಲ್ಲ ಇದ್ದಿತ್ತ, ಅದಕ್ಕೆ ಮತ್ತೆ ಅಲ್ಲೇ ಹಾಪ ಅಂತೇಳಿ ಹೋಯ್ತು. ಹೊರಗೆ ಹೋಗಿ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೆ, ಹೆದ್ರಿಕೆ ಇವನ್ಕೆಲ್ಲ ನಾನು ಎಲ್ಲಿ ಬೈಸ್ಕಂತೆ ಅಂತೇಳಿ. ಎಂತಕ್ಕಂದ್ರೆ ಇನ್ನೀಕಿ ಕಂಡ್ರೆ ಜನ ಯಾರಿಲ್ಲ, ನಾನು ಪಕ್ಕ ಬೈಸ್ಕೊಳ್ಳುದೆ ಅಂತೇಳಿ ಅನ್ಕೊಂಡೆ. ಫಸ್ಟ್ ಎಣಿಸ್ಕೊಂಡೆ ಅಷ್ಟು ಒಳ್ಳೆ ಇರುದಿಲ್ಲ ಅಂದೇಳಿ, ಬಟ್ ಪೈಸಾ ಹೊಸದು ಒಳ್ಳೇದಿತ್ತು. ಎಲ್ಲ ಹೊಯ್ಲಕ್ಕಲ್ಲ ಒಂದ್ಸಲ ಅಲ್ಲಿ ಹೋಗಿ ಅದ್ರ ಮೇಲೆ ಒಳಗೆ ಹೋದ್ರ ಮೇಲೆ ನಾವು ಫಸ್ಟ್ ಹೋದಾಗ ಒಂದು ಸ್ವಲ್ಪ ಜನ ಇದ್ದಿರಷ್ಟೇ. ಆಮೇಲೆ ನಾವು ಒಪ್ಪೋದ್ರೊಳಗೆ ಜನ ಫುಲ್ ಆಗಿರಲ್ಲ. ಒಳ್ಳೆ ಇತ್ತು ಆ ಫುಡ್ ಹೆಂಗೆ ಏನು ಅಲ್ಲಿ ತಿಂದ್ರ ಮೇಲೆ ನಮ್ಗೆ ಅನಿಸ್ತಾ ಅಡ್ಡಿಲ್ಲ ವಿಡಿಯೋ ಮಾಡಿ ಹಾಕುವ. ಈಗ ಕಂಡ್ರಲ್ಲ ಹೋಟ್ಲ್ ಆ್ಯಂಬಿಯನ್ಸ್ ಎಲ್ಲ ಎಷ್ಟು ಲೈಕ್ ಇತ್ತಂತ ಹೇಳ್ಕೊಂಡು ಅದಕ್ಕೆ ತಕ್ಕಂತೆ ಮೆನ್ಯೂ ಕೂಡ ಅದೇ ಥರದಲ್ಲಿ ಇಟ್ಟಿರ್ಕೊಂಡು ಒಂದೇ ಸ್ಲೈಡ್ ಆ ಕಡೆ ಈ ಕಡೆ. ಗಡಿಬಿಡಿಯಲ್ಲಿ ಮೆನು ಸಮ ತೆಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳಕ. ಹೋಟೆಲ್ ಥೀಮ್ ಆಗಲಿ ಆ್ಯಂಬಿಯನ್ಸ್ ಆಗಲಿ ಎಲ್ಲ ಒಳ್ಳೆ ಇತ್ತು. ಈಗ ಫುಡ್ ಆರ್ಡ್ರ್ ಮಾಡಿತ್ತು. ಈಗ ಮೇನ್ ಇಪ್ಪುದು ಫುಡ್ ಹೆಂಗಿತ್ತಂಥೇಳಿ ಈಗ ಕಾಣ್ಕ ಆರ್ಡ್ರ್ ಮಾಡಿತ್ತು, ನೋಡುವ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ಕೊಂಡು. ವಿಲೇಜ್ ಥೀಮ್ ಕಂಡು ನಾವು ಫಸ್ಟ್ ಆರ್ಡರ್ ಮಾಡಿದ್ದೆ ಕಾಲ್ ಸೂಪ್. ಲೆಮನ್ ಎಂತ ಕೊಡುಗೋಣ, ನಿಜ ಒಳ್ಳೆಯ್ತಾ? ಬಿಸಿ ಹೆಂಗಿತ್ತ? ಆರ್ಡ್ರ್ ಮಾಡಿದ್ದೆಲ್ಲ ಬಂದಿತ್ತು, ಎಲ್ಲ ಬಿಸಿ ಬಿಸಿ ಇತ್ತು. ಫಸ್ಟ್ ಆರ್ಡ್ರ್ ಮಾಡಿದ್ದು ದೊಣ್ಣೆ ಬಿರಿಯಾನಿ, ಅದಾದ್ರ ಮೇಲೆ ಅಕ್ಕಿ ರೊಟ್ಟಿ ತಿನ್ಕನ್ಸ್ತು, ಅಕ್ಕಿ ರೊಟ್ಟಿ. ಆಮೇಲೆ ಚಿಕನ್ ಸಾಂಬಾರು ಆರ್ಡ್ರ್ ಮಾಡಿತ್ತು. ಟೇಸ್ಟ್ ಹೆಂಗಿತ್ತು ಕಾಂಬ? ಈಗ ಟೇಸ್ಟ್ ಕಾಣ ಒಳ್ಳೆತ್ತಾ? ವಿಡಿಯೋಗೋಸ್ಕರ ಹೇಳೋದಲ್ಲ, ನಿಜ ಕಾಲ್ ಸೂಪ್ ಆಗಲಿ, ಆಮೇಲೆ ಅಕ್ಕಿ ರೊಟ್ಟಿ, ಚಿಕನ್ ಸಾಂಬಾರಾಗಲಿ ಎಲ್ಲ ಸೂಪರ್ ಇದ್ದಿತ್ತು. ನಂಗೆ ಸ್ವಲ್ಪ ಲೆಮನ್ ಚಿಕನ್ ಒಂಚೂರು ನಂಗೆ ಇಷ್ಟ ಆಗಿಲ್ಲ, ಅದನ್ನೋದು ಬಿಟ್ಟರೆ ಮತ್ತೆಲ್ಲ ಸೂಪರ್ ಇದ್ದಿತ್ತು. ಲೆಮನ್ ಚಿಕನ್ ಟ್ರೈ ಮಾಡ್ಬೋಣ. ಕೇಳಿಸಿದಿಲ್ಲ ಸೂಪರ್.
ಇದು ಒಳ್ಳೇದು. ಹೇಗೆ ಬಿಟ್ರ? ಹಾಂ, ನನ್ನ ಹೆಂಡತಿಗೆ ಇದು ದೊನ್ನೆ ಬಿರಿಯಾನಿ ಅಂದರೆ ಒಂಚೂರು ಇಷ್ಟ ಆಗ್ತಿಲ್ಲ. ಅವಳಿಗೆ ಬರೀ ಕುಂದಾಪುರದಲ್ಲಿ ಸಿಗತ್ತೆ ಕಣೆ ಸುರನ್ ಬಿರಿಯಾನಿ, ಅದಂದ್ರೆ ಇಷ್ಟ. ಆದ್ರೆ ಎಂಥದಪ್ಪ ಅವಳು ಈ ಸಲ ಇದು ತುಂಬ ಇಷ್ಟಪಟ್ಟು ತಿನ್ನಲ್ಲ. ನೀರು ದೋಸೆ, ನೀರು ದೋಸೆ, ನೀರು ದೋಸೆ, ದೋಸೆ, ನೀರು ದೋಸೆ, ನೀರು ದೋಸೆ, ನೀರು ದೋಸೆ. ಇದು ತಿಂಬುದು ಗಮ್ಮತ್ತೇ ಬೇರೆ. ಫಿನಿಶಿಂಗ್ ಟಚ್ ಇದು, ಯಾಕಂದ್ರೆ ಅಷ್ಟು ತಿಂದಿತ್ತು. ಐಸ್ ಕ್ರೀಮ್ ತಿಂದರೆ ಸ್ವಲ್ಪ ಲೈಟ್ ಆಗ್ತಂತ ಹೇಳ್ಕೊಂಡು ಐಸ್ ಕ್ರೀಮ್ ಈಗ ತಿಂದೆಲ್ಲ ಮುಗೀತು, ಇನ್ನು ಹೊರಡೋದು ಮನೆಗೆ ಸೀದಾ. ಪ್ರೈಸಿಂಗ್ ಕೂಡ ರೀಸನೇಬಲ್ ಆಗೇ ಇತ್ತು. ಸೊ ನಮ್ದು ಅಷ್ಟು ತಿಂದಕ್ಕೆ ಬಿಲ್ ಒಂದು 1500 ಸಮಥಿಂಗ್ ಆಯಿತು. ಇಷ್ಟ ಆಯ್ತಾ ಗಣ ಫುಡ್ ಎಲ್ಲ? ಇಷ್ಟ ಒಳ್ಳೆ ಒಳ್ಳೆ ಇತ್ತಾ? ನೀವು ಎಲ್ಲರೂ ಒಂದ್ಸಲ ಇಲ್ಲಿ ಫುಡ್ ಟ್ರೈ ಮಾಡಿ. ದೊಣ್ಣೆ ಬಿರಿಯಾನಿ ಅಂತೂ ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ನನಗಾಗಲಿ ಇವನಿಗಾಗಲಿ. ಆಮೇಲೆ ಚಿಕನ್ ಸಾಂಬಾರಾಗಲಿ, ನೀರು ದೋಸೆ ಆಗಲಿ ಎಲ್ಲದೂ ಒಳ್ಳೆ ಇದ್ದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಅಂದರೆ ನಾವು ವಿಡಿಯೋ ಮಾಡ್ಕಂದೇಳಿ ಆ್ಯಕ್ಚುಲಿ ಎಣಿಸ್ಕೊಂಡದೇ ಅಲ್ಲ, ಅಲ್ಲಿ ಹೋಗಿ ಆದ್ಮೇಲೆ ಅನಿಸ್ತು. ಅಂತಕ್ಕಂದ್ರೆ ನಮ್ಮ ಮೂರು ಬದಿರಲ್ಲಿ HSR ಇದ್ರಲ್ಲ, ಹಂಗಾಗಿ ಅಡ್ಡಿಲ್ಲ, ಒಳ್ಳೆ ಹೋಟ್ಲ ಹೊಯ್ಲಕ್ಕ. ವಿಡಿಯೋ ಕೆಲವು ವಿಡಿಯೋ ಎಲ್ಲ ಕಂಡು ಕಡೆ ನಮ್ಮ ಊರಿನವರೆಲ್ಲ ಹೊಯ್ಲಿ ಅಂತೇಳಿ ಒಂದು ಮಾಡಿಬಿಟ್ಟದ್ದು. ಸಪೋರ್ಟ್ ಮಾಡಿ.